ಹೋಗಮ್. ಗೇಟ್ ಹಾಕಿ ಓಕೆ. ಆ್ಯಕ್ಚುಲಿ ತೋಟ ಇದು 4 acres ಅದಲ್ಲ, 18 feet ಬೆಡ್ ಮಾಡಿವಿ. ಓಕೆ ಓಕೆನಾ. 3 feet ಟ್ರೆಂಚು. ಓಕೆ. ಟ್ರೆಂಚ್ ಅಂದರೆ ಹಿಂಗೆ ತೆಗ್ಗು ಓಡಿಸೋದು, ಮತ್ತು 18 feet ಬೆಡ್, 3 feet ಟ್ರೆಂಚು. ಟ್ರೆಂಚ್ ಅಂದರೆ ಇದು ನೀರು ಇದು ತೆಗ್ಗು ಓಡಿಸೋದು. ಇದ್ರ ಯೂಸಸ್ ಮತ್ತೆ ಹೇಳ್ತೇನೆ, ಟ್ರೆಂಚ್ ಏನೇನು ಯೂಸಸ್ ಅಂತ. ಸೊ ಈ ಬೆಡ್ಡಲ್ಲಿ ಏನು ಮಾಡ್ತೀವಿ, 18 feet ಬೆಡ್ಡಲ್ಲಿ 3 ಲೈನ್ ಗಿಡ ಹಾಕಿರ್ತೀವಿ. ಒಂದು ಮಿಡ್ಲಲ್ಲಿ 9 feet ಒಂದು ಗಿಡ, ಆಮೇಲೆ ಆ ಕಡೆಯಿಂದ 3 feet, ಈ ಕಡೆಯಿಂದ 3 feet ಬಿಟ್ಟು ಗಿಡ. ಫಸ್ಟ್ ಲೇಯರ್ ಇದು ಮಿಡ್ಲಲ್ಲಿ ಹಾಕೋದು ಫಸ್ಟ್ ಲೇಯರ್ ಗಿಡ. ಅಂದರೆ ಯಾವ್ದು ಹೈಟ್ ಹೋಗುತ್ತಲ್ಲ, ಮಾವು, ನೇರಳೆ, ಸಪೋಟ, ಜಾಕ್ ಫ್ರೂಟು ಅವೆಲ್ಲ ಹಾಕ್ತೀವಿ. ಆಮೇಲೆ ಇದಾದಮೇಲೆ ಮಿಡ್ಲಲ್ಲಿ ಏನು ಮಾಡ್ತೀವಿ, ಸೆಕೆಂಡ್ ಲೇಯರ್. ಫಸ್ಟ್ ಲೇಯರ್ ಹಾಕ್ತೀವಿ, ಅದಾದಮೇಲೆ ಸೆಕೆಂಡ್ ಲೇಯರು, ಆ ಕಡೆ ಈ ಕಡೆ 3rd ಲೇಯರ್, 4th ಲೇಯರು. ಇದು ಯಾವ್ದು ಗಿಡ? ಇದು ಮಾವು. ಇದು ಹಾಂ. ಇದೊಂದು ಟೋಟಲಿ ಎಷ್ಟು ಗಿಡ ಅದಾವಣ ಇಲ್ಲಿ? ಸೊ ಈಗ ಟೋಟಲಿ 4 acresಲ್ಲಿ ಅಂದಾಜು ಒಂದು 2,000 ಗಿಡ ಅದಾವೆ. ಅದರಲ್ಲಿ ಒಂದು 25 ವೆರೈಟಿ ಗಿಡಗಳು, ಫ್ರೂಟ್ಸ್ ಒಂದು 25, ಆಮೇಲೆ ಟಿಂಬರ್ ಪ್ಲ್ಯಾಂಟ್ ಒಂದು 5 ಇದೆ. ಆ 25 ವೆರೈಟಿಯಲ್ಲಿ ಯಾವ್ಯಾವ ಅಂದರೆ ನೀವು ಮಾರ್ಕೆಟಾಗಿ ಏನೇನು ಫ್ರೂಟ್ಸ್ ನೋಡ್ತಿರಲ್ಲ ಎಲ್ಲನೂ ಅದಾವೆ. ಲೇಯರಲ್ಲಿ ಏನಿದೆ, ಮಾವು, ಸಪೋಟ, ನೇರಳೆ, ಜಾಕ್ ಫ್ರೂಟು ಎಲ್ಲ ಇದೆ. ಸೆಕೆಂಡ್ ಲೇಯರಲ್ಲಿ ದಾಳಿಂಬೆ ಇದೆ, ಮೋಸಂಬಿ, ಆರೆಂಜು, ಆಮೇಲೆ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಅಂಜೂರ ಹಣ್ಣಿನ ಗಿಡ ಇದೆ, ಗೋಡಂಬಿ ಹಣ್ಣಿನ ಗಿಡ ಇದೆ, ದಾಳಿಂಬ್ರಿ, ಡ್ರಮ್ ಸ್ಟಿಕ್ಕು. ಸೊ ಎಲ್ಲ ವೆರೈಟಿ ಗಿಡನೂ ಇದೆ. 25 ವೆರೈಟಿ ಫ್ರೂಟ್ಸು. ಅಂದರೆ ಜನವರಿ ಟು ಡಿಸೆಂಬರ್ವರೆಗೂ ನಮ್ಗೆ ಈಲ್ಡ್ ಸಿಗ್ತಾ ಇರಬೇಕು, ಕಂಟಿನ್ಯೂ ಆಗಿ ರೆವೆನ್ಯೂ ಜನ್ರೇಟ್ ಆಗ್ತಾ ಇರಬೇಕು. ಮೋರೋವರ್ ಆರ್ಗ್ಯಾನಿಕ್ ತಿನ್ಬೇಕು ಅನ್ನೋ ಉದ್ದೇಶಕ್ಕೆ ಆರ್ಗ್ಯಾನಿಕ್ ಫಾರ್ಮ್ ಮಾಡ್ಬಿಟ್ರು. ಕೇಳಿರಲ್ಲ ವೆರೈಟೀಸು, ಅವೆಲ್ಲ ನಿಮ್ಗೆ ಒಂದೊಂದು ತೋರಿಸ್ತೀನಿ. ಯಾವ್ಯಾವ ಕಾಣ್ತಾವೆ ನಮ್ಮ ದಾರಿಗೆ ಎಲ್ಲ ತೋರಿಸ್ಕೊಂಡು ತೋರ್ತೀನಿ ಬರ್ರಿ. ಆಮೇಲೆ ಇನ್ನೊಂದು ಮೇಜರ್ ಏನಂತಾರೆ, ಎಲ್ಲರೂ ಹೊಲ ನೀಟ್ ಇಟ್ಕೋಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರಲ್ಲ. 4 years ಆಯಿತು ಏನು ಇದುವರೆಗೂ ವೀಡ್ಸೇ ತೆಗ್ದಿಲ್ಲ ಇದು. ಓಕೆ, ಹಂಗೆ ಬಿಟ್ಟಿವಿ. ಸೊ ಕಸ ಬಿಟ್ಟರೆ ಅಡ್ವಾಂಟೇಜಸ್ ಅದಾವೆ ನಮಗೆ ಭಾಳ. ಒಂದು ಮೇನ್ ಅಡ್ವಾಂಟೇಜ್ ಬಂದು ನಾವು ಓಪನ್ ಗ್ರೇಸಿಂಗ್ ಬಿಟ್ಬಿಡ್ಬೋದು, ಕುರಿ ಆಗಲಿ ಹಸುಗಳಿಗಾಗಲಿ. ಮತ್ತು ಒಬ್ಬರು ಲೇಬರ್ ಖರ್ಚು ಉಳಿದ್ಬಿಡುತ್ತೆ ಅಲ್ಲಿ. ಫಸ್ಟ್ ಮೇನ್ ರೀಸನ್ ಅದು. ಸೆಕೆಂಡ್ ರೀಸನ್ ಏನಾಗುತ್ತೆ, ನೀವು ವೀಡ್ಸ್ ಬೆಳೆದ್ರೆ ಸಾಯಿಲ್ ಎರೋಷನ್ ಆಗಲ್ಲ. ಸಾಯಿಲ್ ಎರೋಷನ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ಭೂಮಿ ತಾಯಿ ಅಂತ ಕರಿತೀವಲ್ಲ, ಫಸ್ಟ್ ಮೇಲ್ಗಡೆ 6 inch ಸಾಯಿಲಲ್ಲೇ 70% ಜೀವ ಇರುತ್ತೆ. ಓಕೆ. 6 inch ಸಾಯಿಲ್ ಅಂದರೆ ಅರ್ಧ ಫೀಟಲ್ಲಿ 70% ಜೀವ ಇರ್ತದೆ. ಈಗ ಅದೇ ಕೊಚ್ಕೊಂಡು ಹೋಗ್ಬಿಟ್ರೆ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಚ್ಕೊಂಡು ಹೋದಂಗಲ್ಲ. ಹಾಗಾಗಿ ಸಾಯಿಲ್ ಎರೋಷನ್ ಆಗೋದು ತಪ್ಪುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಅದ, ಸೂರ್ಯನ ಬೆಳಕು ಆಮೇಲೆ ಮಳೆ ನೀರು ಡೈರೆಕ್ಟ್ ಭೂಮಿಗೆ ಬೀಳಬಾರ್ದಂತ. ಅದೊಂಥರ ಬ್ಲ್ಯಾಂಕೆಟ್ ಆಗಿ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಇಲ್ಲಿ ಎಷ್ಟೊಂದು ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಾವೆ, ಅರ್ಥವಾಮ್ಸ್ ಇರ್ತಾವೆ, ಹ್ಯೂಮಿಡಿಟಿ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಯೂಸಸ್ ಚೆನ್ನಾಗದ. ಬಟ್ ಭಾಳಷ್ಟು ಜನ ಏನು ಅನ್ಕೊತಾರೆ, ವೀಡ್ಸ್ ಇದ್ರೆ ಗಿಡ ಬೆಳೆಯಲ್ಲ ಅಂತಾರೆ. ಇದು ಅನ್ಫರ್ಟೈಲ್ ಸಾಯಿಲು. ಒನ್ ಟೈಮ್ ಹಿಂಗೆ ಸುತ್ತ ತೋರಿಸ್ಬಿಡು, 4 yearsಲ್ಲಿ ವಿತ್ ಇನ್ಕ್ಲೂಡಿಂಗ್ ವೀಡು, ಆರ್ಗ್ಯಾನಿಕ್ಕು ಇಷ್ಟು ಚೆನ್ನಾಗಿ ಬೆಳೆದವು ಗಿಡಗಳು. ನೆಕ್ಸ್ಟ್ ಹೋಗೋಣ. ಇವೆಲ್ಲ ಇವು ಗಂಧದ ಗಿಡ ಇದೆ. ಈ ವರ್ಷ ಹಾಕಿನಿ ಗಂಧದ ಗಿಡ. ಸ್ಯಾಂಡಲ್. ಅಲ್ಲಿ ಕುರಿಗಳು ಅಲ್ಲಿ ಮೇಯ್ಕತ್ತ. ಇಲ್ಲಿ ನೋಡ್ರಿ ಕುರಿಗಳು ಮೇಯಕತ್ತಾವ ನೋಡ್ರಿ. ಓಪನ್ ಗ್ರೇಸಿಂಗ್ ಬಿಡ್ತೀನಿ ಅಂದ್ರಲ್ಲ ಇವರು. ನೋಡ್ರಿ ಕುರಿಗಳು ಮೇಯಲತ್ತಾವ ಇಲ್ಲಿ. ದಾಳಿಂಬ್ರಿ ಗಿಡ, ಬನ್ನಿ ಗಿಡ, ಬಟರ್ ಫ್ರೂಟ್ ಅಂದ್ರೆ ಅಣ್ಣ ಅವಕಾಡೋನಾ? ಓಕೆ. ನೀವೆಲ್ಲಾದ್ರೂ ಹಿಂಗೆ ಕಾಲಿಟ್ರೆ ಅಲ್ಲಿ ಅರ್ಥವಾಂಶ ದಿಕ್ಕಿ ಅದು. ಎಲ್ಲನ ಕಾಲಿಟ್ರಿ ಅರ್ಥವಾಂಶ ದಿಕ್ಕಿ ಅದು. ಸೊ ಇಲ್ಲಿ ಇವೆಲ್ಲ ಅದಾವಲ್ಲ, ಇವೆಲ್ಲ ಅರ್ಥವಾಂಶ ದಿಕ್ಕಿ ಇವು. ಅಂದರೆ ಅದರದ್ದು ಶಿಟ್. ಈಗ ನೀವೇನು ವರ್ಮಿ ಕಾಂಪೋಸ್ಟ್ ಮಾಡ್ತಿರಲ್ಲ, ಇದೇ ವರ್ಮಿ ಕಾಂಪೋಸ್ಟ್. ಈ ಥರ ನಾವು ಹೊಲ್ದಾಗ ಎಲ್ಲ ಹಿಂಗೆ ಜಸ್ಟ್ ಕಾಲಿಟ್ರೆ ಆಯ್ತು, ಅಲ್ಲಿ ಇದ್ದೇ ಇರುತ್ತೆ. ಹೌದು. ಈಗ ಎರೆಹುಳು ರೈತನ ಮಿತ್ರ ಅಂತ ಹೇಳ್ತಾರೆ, ಹಳೆ ಸೇಯಿಂಗ್ ಅದ. ಬಟ್ ಯಾವುದೇ ಲ್ಯಾಂಡಾಗ ಹೋಗ್ರಿ ಎರೆಹುಳು ಸಿಗಲ್ಲ ನಿಮ್ಗೆ. ದ ರೀಸನ್ ಈಸ್ ನಾವು ಯೂರಿಯಾ DAP ಹಾಕಿ ಎರೆಹುಳನ್ನ ಸಾಯಿಸಕತ್ತೀವಿ. ಸೊ ಯೂರಿಯಾ DAP ಮಿತ್ರನ ಶತ್ರುನ. ಶತ್ರು ಆಯ್ತಲ್ಲ. ಮತ್ತೆ ಸ್ಟಿಲ್ ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡೇ ಹೊಂಟಿವಿ, ಎರೆಹುಳ ಸಾಯಕತ್ತಾವ. ಎರೆಹುಳದ ಏನೇನು ಯೂಸಸ್ ಅದ ಅಂದರೆ, ಎರೆಹುಳದ ಮೇನ್ ಯೂಸಸ್ ಏನು, ಫಸ್ಟ್ ಒಂದು ಎರೆಹುಳು ಒಂದು ದಿವಸಕ್ಕೆ 6 to 10 feet ತೋಡುತ್ತದ. ಬರೀ ಒಂದು ಎರೆಹುಳು ಒಂದು ದಿವಸಕ್ಕೆ 6 to 10 feet ತೋಡುತ್ತೆ. ಅದೇನಾಗುತ್ತಾ, ಭೂಮಿ ಅದ ಆಗುತ್ತಾ, ವಾಟ್ರ್ ಹೋಗುತ್ತಾ, ಏರ್ ಹೋಗುತ್ತಾ, ಅದು ಭೂಮಿನ ಒಟ್ಟು ಸ್ಪಾಂಜ್ ಥರ ಮಾಡುತ್ತಾ. ಆ ಉದ್ದೇಶಕ್ಕೆ ಎರೆಹುಳುಗಳು ಇರಬೇಕು ಅಂತ ಹೇಳೋದು.
ಆಮೇಲೆ ಅದು ಏನು ಹೋಲ್ ಹಾಕುತ್ತಲ್ಲ ಅದು ಕ್ಲೋಸ್ ಆಗಲ್ಲ, ಒಂದು ಲಿಕ್ವಿಡ್ ಬಿಡುತ್ತೆ ಅದು. ಓಕೆ. ಸೊ ಆ ಹೋಲ್ ಕ್ಲೋಸ್ ಆಗ್ಲಾರ್ದಂಗೆ ಲಿಕ್ವಿಡ್ ಬಿಡುತ್ತೆ, ಅದ್ರೊಳಗೆ ನೀರು ಹಿಂಗದು ಅವೆಲ್ಲ ವಾಟರ್ ರೀಚಾರ್ಜ್ ಆಗುತ್ತೆ ಅದರಿಂದ. ಹಾಗಾಗಿ ಎರೆಹುಳು ರೈತನ ಮಿತ್ರ ಅಂತಾರೆ. ಈಗ ನಮ್ಮ ಹೊಲದಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೂ 1 ಎಕರೆಗೆ 5,000 ಎರೆಹುಳು ಅಂತೂ ಅದಾವ ಆರಾಮಾಗಿ ಅದಾವ. ಬಿಕಾಸ್ ನೀವೆಲ್ಲಿ ಕಾಲಿಟ್ಟಲ್ಲೆಲ್ಲ ಎಲ್ಲ ಕಡೆಗೆ ಅದಾವ. ಸೊ ಅದರಿಂದ ಇಂಪ್ರೂವ್ ಆಗುತ್ತೆ. ಆಮೇಲೆ ಇನ್ನೊಂದು ಆರ್ಗ್ಯಾನಿಕ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಆಗಿದೆ ಅಂದರೆ 2019 ನಾವು ಸ್ಟಾರ್ಟ್ ಮಾಡಿದಾಗ 1 ಹಾವಿನ ಹುತ್ತ ಇತ್ತು. ಓಕೆ. ಈಗ 15 ಹಾವಿನ ಹುತ್ತ ಆಗ್ಯಾವ. ಓಕೆ. ಬರೀ 4 ಎಕರ್ಸಲ್ಲಿ 15 ಹಾವಿನ ಹುತ್ತ ಡೆವಲಪ್ ಆಗ್ಯಾವ. ದಟ್ ಮೀನ್ಸ್ ನಾವು ನ್ಯಾಚುರಲ್ ಫಾರ್ಮಿಂಗ್ನ ಡೂ ನಥಿಂಗ್ ಫಾರ್ಮಿಂಗ್ ಅಂತಾರೆ, ಏನೂ ಮಾಡದೆ ಇರೋವಂಥ ಕೃಷಿ. ಓಕೆ. ಅಂದರೆ ವಿತೌಟ್ ಡಿಸ್ಟರ್ಬಿಂಗ್ ಎನಿಮಲ್ಸ್ ಆಲ್ಸೋ. ಪ್ರಾಣಿ ಪಕ್ಷಿಗಳಿಗೂ ಡಿಸ್ಟರ್ಬ್ ಮಾಡಬಾರ್ದು. ಓಕೆ. ಈ ಸುಟೇಬಲ್ ಅದ ಅಂತ 1 ಹಾವಿನ ಹುತ್ತ ಬಂದು 15 ಆಗ್ಯಾವ. ಸೊ ಅವನು ಬೇಕು ಅಗ್ರಿಕಲ್ಚರ್. ಈಗ ಹಾವಿನ ಹುತ್ತಗಳು ಬೇಕು, ಎರೆಹುಳುಗಳು ಬೇಕು, ಗೆದ್ಲೂ ಬೇಕು, ಇಲಿಗಳು ಬೇಕು, ಎಲ್ಲ ಇದ್ರೆ ಅಗ್ರಿಕಲ್ಚರ್ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಪ್ರಾಣಿ ಪಕ್ಷಿಗಳು ಬೇಕು, ಸುಮಾರು ಪಕ್ಷಿಗಳು ಇರ್ತಾವೆ, ಬಂದು ಫ್ರೂಟ್ಸ್ ತಿಂತಾವ, ಅವಕ್ಕೆ ಮೈ ಕಚ್ಚಿ ಓಡಿಸೋದು ಅವು ಇವು ಏನಿಲ್ಲ. ಫಸ್ಟ್ ಅವು ತಿನ್ಬೇಕು, ಅದು ಬಿಟ್ಟಿದ್ದು ನಮಗೆ ತಿನ್ಬೇಕು. ಓಕೆ. ಆ ಥರ ಕಾನ್ಸೆಪ್ಟ್. ಫಿಗ್ ಅಂತ ನೋಡ್ರಿ, ಮರದ ಅಂಜೂರ ಅಂತ ಇದೆ ಗಿಡ. ಭಾಳ ವೆರೈಟೀಸ್ ಅವ, ಇಲ್ಲಿ 2 ಅವ, ಆ ಕಣ್ಣು ಅವ. ಬರೀನ ನೋಡಮ್ಮ ಅಲ್ಲಿ ಏನೇನು ವೆರೈಟೀಸ್ ಅವ ಇನ್ನು ಹಣ್ಣುಗಳು ಅಂತ. ಬಿರಿಯಾನಿ ಪಲಾವ್ ಎಲೆ, ಬೇಲೀಫ್ ಅದ, ಆಲ್ ಸ್ಪೈಸಸ್ ಅದ, ತೆಂಗು, ಡ್ರಮ್ ಸ್ಟಿಕ್, ಅಲ್ಲಿ ಲಕ್ಷ್ಮಣ ಫಲ ಗಿಡ ಅದ. ಸೀತಾಫಲ ಎಲ್ಲರೂ ಕೇಳಿರ್ತೇವೆ. ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ 3 ಗಿಡಗಳು ಅದಾವ ನಮ್ಮ ಹತ್ರ. ಮ್ಯಾಂಗೋದಲ್ಲಿ 5 ವೆರೈಟೀಸ್ ಅವ. ಸೀತಾಫಲದಲ್ಲಿ 3 ವೆರೈಟಿ ಅದಾವ. ಅದೇ NMK ಗೋಲ್ಡು, ಬಾಲ್ನಗರ, ನಮ್ಮ ಜವಾರಿ ವೆರೈಟಿ. ಓಕೆ. ಆಮೇಲೆ ಗಾವದಲ್ಲಿನೂ ತೈವಾನ್ ಪಿಂಕು, ಅಲಹಾಬಾದ್ ಸಫೇದ್ 2 ವೆರೈಟಿನೂ ಅದಾವ. ಸೊ ಅಂದರೆ ಈಗ ನೆಕ್ಸ್ಟ್ ನಮ್ಮ ಜೊತೆಗೆ ಯಾರೇ ಕಸ್ಟಮರ್ಸ್ ಜಾಯಿನ್ ಆದ್ರೂ ಅವ್ರಿಗೆಲ್ಲ ಫ್ರೂಟ್ಸ್ ತಿನ್ನಿಸ್ಬೇಕಂತ. ಓಕೆ. ಜನವರಿ ಟು ಡಿಸೆಂಬರ್ ಅವ್ರು ಬೇರೆಯವ್ರ ಹತ್ರ ಹೋಗ್ಲೇ ಮತ್ತೆ ವಿಷಮುಕ್ತ ಆಹಾರ. ನೀವೀಗ ಎಷ್ಟು ದುಡ್ಡು ಕೊಟ್ರು ಆರ್ಗ್ಯಾನಿಕ್ ಸಿಗೋದೇ ಕಷ್ಟ ಆಗ್ಬಿಟ್ಟು. ಹಂಗಾಗಿ ಇದು ಲಕ್ಷ್ಮಣ ಫಲದ್ದು ಗಿಡ. ಲಕ್ಷ್ಮಣ ಫಲ ಇದು ಮಾಡಿದ್ವಿ, ಎಲ್ಲ ವೆರೈಟಿನೂ ಹಾಕಿದ್ವಿ ಗಿಡಗಳು. ಜಾಕ್ ಫ್ರೂಟ್ ಅದಾವ, ಮೋಸಂಬಿ ಗಿಡ, ಜಾಕ್ ಫ್ರೂಟ್ ಆ ಕಡೆ ಅಣ್ಣ. ಓಕೆ. ಓಕೆ. ಸಣ್ಣ ಚಿಕ್ಕು ಮುಂದಿನವಾ ಜಾಕ್ ಫ್ರೂಟ್ ಗಿಡ ಅಂತ ನೋಡ್ರಿ. ಅವು ನೇಳೆ, ಜಂಬು ನೇಳೆ. ಓಕೆ. ಫುಲ್ಲು ಮ್ಯಾಂಗೋ. ಇವ್ರು ಸೀತಾಫಲ ಸುತ್ತ ಇರೋದು ಬಾಲ್ನಗರ್ ವೆರೈಟಿ. ಒಳಗಡೆ ಹಾಕಿದ್ದು NMK ಗೋಲ್ಡು, ಗಂಧದ ಗಿಡದ ಜೊತೆಗೆ ಹಾಕಿದ್ದು ಜವಾರಿ ವೆರೈಟಿ. ಓಕೆ. ಕಾಣ್ತಾ ಇದೆ ಅಲ್ಲ ವೃತ್ತ ಅಂದ್ರಲ್ಲ 15 ಅವ ಟೋಟಲ್. ಈಗ ನಿಮಗೊಂದು ಕಾಣಕತ್ತದ, ಇನ್ನು ಎಲ್ಲೆಲ್ಲಿ ಕಾಣ್ತಾವೆಲ್ಲ ತೋರಿಸ್ತೀನಿ ನಿಮಗೆ. ಅಷ್ಟು ಎರೆಹುಳು ದಿಕ್ಕಿಗಳು ಮಣ್ಣೆ ಬರಲ್ಲ, ತೋಡಿದ್ರೆ ಬರೀ ಇಕ್ಕಿಗಳೇ ಬರ್ತವೆ. ದಿಕ್ಕಿಗಳು ಅಷ್ಟು ಡೆವಲಪ್ ಆಗ್ಯಾವ. ಡ್ರ್ಯಾಗನ್ ಫ್ರೂಟ್ ಬೆಳೆಸತ್ತಾರೆ ನೋಡ್ರಿ ಇಲ್ಲಿ. ಈ ವರ್ಷ ಹಾಕಿದ್ದದಂತ. ಎಷ್ಟು ವರ್ಷ ಬೇಕಾಗ್ತದ ಅಣ್ಣ ಇದು? 1.5-2 years ಸ್ಟಾರ್ಟ್ ಬಂದದ ನೋಡ್ತೀವಿ ನಾವು. ಹಾಕಿದ್ಮೇಲೆ ಬಂದಿರೋದು ಇದು. ಓಕೆ. ಇಲ್ಲಿ ಬಂದದ, ಹೊಸದಾಗಿ ಬಂದ. ಈ ರೀತಿ ಕಟ್ಟೋದಕ್ಕೆ ಏನಾದರೂ ಸ್ಪೆಷಾಲಿಟಿ ಏನಿದೆ? ಇಲ್ಲ, ಸ್ವಲ್ಪ ಹೈಟಲ್ಲಿ ಇರ್ಬೇಕು, ಅದಕ್ಕೆ ನೀರು ಜಾಸ್ತಿ ಬೇಕಿಲ್ಲ. ಓಕೆ. ಹಾಗಾಗಿ ಹೈಟಲ್ಲಿ ಬಿಡಬೇಕು. ಆಮೇಲೆ ಇವು ದೊಡ್ಡವಾದ್ಮೇಲೆ ಏನಾಗುತ್ತೆ, ಒಂದೊಂದು ಮೇಲೆ ಎಬ್ಸಿ. ಅದೇ ಕೇಳಿದೆ ನಾನು, ಅದು ಮಾಡಿದ್ದೆ ಅದಕ್ಕೆ. ಈ ಒಂದು ಪೋಲಿಗೆ 4 ಸೈಡಿಗೆ ಒಂದೊಂದು ಹಾಕಿರ್ತೀವಿ. ಓಕೆ. ಸೊ ಹಿಂಗೆ ಸ್ಟ್ರೇಟ್ ಒಟ್ಟು 4 ಹೋಲ್ಸ್ ಇರ್ತಾವಲ್ಲ, ಹಿಂಗೆ ಬಂದು ಅಂಬ್ರೆಲಾ ಸ್ಟ್ರಕ್ಚರಾಗಿ ಬರುತ್ತೆ. ಹಾಕಿದ್ರ ಇಲ್ಲಿ ವಾಟರ್ ಮಿಲನ್ ಹಾಕಿದೆ. ನೀವು ಮಾರ್ಕೆಟಾಗ ಏನು ವಾಟರ್ ಮಿಲನ್ ತಿಂತಿರಲ್ಲ, ಅದು ವಾಟರ್ ಮಿಲನ್ ಅಲ್ಲ, ಅದು ಆ್ಯಕ್ಚುಲಿ ಪೂರಾ ವಿಷಾನೇ ಅದು. ಓಕೆ. ಅಷ್ಟು ಪೆಸ್ಟಿಸೈಡ್ ಹೊಡಿತಾರೆ ಪರ್ ಎಕರ್ ಪರ್ ಡೇ. ಇಲ್ಲೇ ನಮ್ಮ ಲೋಕಲಲ್ಲೇ 2 kgs ಫರ್ಟಿಲೈಸರ್ ಕೊಡ್ತಾರೆ ಎವ್ರಿ ಡೇ. ಅಂದರೆ 60 days ಕ್ರಾಪ್, ಅದು 50 days ಅದು ಒಟ್ಟ ಪೆಸ್ಟಿಸೈಡ್ಗೆ ಮುಳುಗಿರ್ತದೆ ಒಂಥರ. ಓಕೆ. ಬರೀ ಗ್ರೋತ್ ಪ್ರಮೋಟರ್ ಅಷ್ಟು 2 kgs ಡೈಲಿ ಕೊಡೋದು. ಅದು ಬಿಟ್ಟು ಮತ್ತೆ ಪೆಸ್ಟ್ ಕಂಟ್ರೋಲಿಗೆ ಸಪ್ರೇಟು. ಓಕೆ. ಅದೇ ಒಂಥರ ಪ್ಯಾಡಿ ಇದ್ದಂಗೆ ಅದು, ಅಷ್ಟು ಫರ್ಟಿಲೈಸರ್ ಬೇಕು ಅದಕ್ಕೆ. ಅದರಲ್ಲಿ 2 ಬರ್ತಾವಲ್ಲ ಅಣ್ಣ ವಾಟರ್ ಮೆಲನ್ನಲ್ಲಿ? ಎಲ್ಲ ಸೇಮು. ಈಗೆಲ್ಲ ಹೈಬ್ರಿಡ್ ಮಾಡ್ತಾರಲ್ಲ, ಗ್ರೀನ್ ಕಲರ್ದು ಒಂದೇ ಅದು ಬರುತ್ತಲ್ಲ. ಈಗೆಲ್ಲ ನೀವು ಯಾವುದೇ ಬೆಳೆಸು ಕೆಮಿಕಲ್ ಹೊಡಿತಾರೆ ಕಂಪಲ್ಸರಿ. ಬಿಕಾಸ್ ಗ್ರೋತ್ ಜಾಸ್ತಿ ಆಗಲಿ ಅಂತ. ನಾನು ಆರ್ಗ್ಯಾನಿಕ್ ಮಾಡಿದ್ನಲ್ಲ, ಆವರೇಜ್ ವೇಟ್ 3 kgs ಬಂದಿತ್ತು. ಯಾರ್ಯಾರು ಅಷ್ಟು ದುಡ್ಡು ಖರ್ಚು ಮಾಡಿ ಬೆಳೆದಿದ್ರಲ್ಲ, ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರೆ ಇಲ್ಲಿಗೆ. ನಾವು ವಿತೌಟ್ ಏನೂ ಖರ್ಚಿಲ್ಲಲ್ಲ. ನಮ್ಮ ಹತ್ರ ಆಕಳ ಸಗಣಿ ಇರ್ತದೆ, ಆಕಳ ಮೂತ್ರ ಇರುತ್ತೆ, ಜೀವಾಮೃತ OWDC ಪ್ರಿಪೇರ್ ಮಾಡೋದು, ಹಾಕೋದು, ಸ್ಪ್ರೇ ಮಾಡೋದು. ಆಮೇಲೆ ಇವನ್ ವೀಡೂ ತೆಗ್ದಿಲ್ಲ ನಾನು. ಓಕೆ. ಅದಕ್ಕೆ ಏನು ಮಾಡಿದೆ, ಕುರಿನ ಬಿಟ್ಟಿನಿ, ಕುರಿ ವೀಡ್ ತಿಂದ್ಬಿಟ್ಟದು. ಸೊ ನನಗೆ ಅಲ್ಲಿ ಲೇಬರ್ ಕಾಸ್ಟ್ ಉಳಿತಲ್ಲ ಆ ಥರ.
ಇದು ಸತ್ತು ಟಗರೆಯಿಂದ ಔಷಧಿ ಮಾಡ್ಲತ್ತಾರಂತ ತೋರಿಸ್ತೀನಿ ಬರ್ರಿ. 3 ಬ್ಯಾರಲ್ನಾಗ ಅದು ಪ್ರೊಸೆಸ್ ಏನಂತ ಕೇಳಂಬರ್ರಿ ರೀ ನಾವು. ಇದು ಬಂದು ನೋಡ್ರಿ ಬ್ಯಾರಲ್. ನಿಮ್ಗೇನು ಸ್ಮೆಲ್ ಬರೋಕತ್ತದ? ಇಲ್ಲ, ಸ್ಮೆಲ್ ಅಂತೂ ಇಲ್ಲ. ಸ್ಮೆಲ್ ಇಲ್ಲ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಟಗರೆ ಮರಿ ಅಂತಲ್ಲ, ಯಾವುದೇ ಪ್ರಾಣಿ ಸಾಯಲಿ ಅದರಿಂದ ನಾವು ಗ್ರೋತ್ ಪ್ರಮೋಟರ್ನ ಮಾಡ್ಕೋಬೋದು. ಏನೇನು ಹಾಕಬೇಕು ಅಂತಂದರೆ, ಫಸ್ಟ್ ಎಕ್ಸಾಂಪಲ್, ನಾವು ಟಗರು ಮರಿ ತಂದು ಹಾಕಿದ್ದೀವಿ. 15 kg ಮರಿ ಇತ್ತದು. ಸೊ 15 kg ಮರಿ ಇದ್ದರೆ 15 ಲೀಟ್ರ್ ಗೋಮೂತ್ರ, 15 ಲೀಟ್ರ್ ಆಕಳ ಮಜ್ಜಿಗೆ, 15 kg ಬೆಲ್ಲ, 15 kg 15 ಲೀಟ್ರ್ OWDC, 15 kg ಕೌಡಂಗು ಎಲ್ಲ ಹಾಕಿದ್ಮೇಲೆ ಪಪ್ಪಾಯ ಸ್ವಲ್ಪ, ಆಮೇಲೆ ಬೂದಿ, ನಮ್ಮ ಭೂಮಿಲಿರೋ ಮಣ್ಣು, ಅವನ್ನೆಲ್ಲ ಹಾಕಿ 6 ಮಂತ್ಸ್ ಫರ್ಮೆಂಟ್ ಮಾಡ್ತೀವಿ. ಆ್ಯಕ್ಚುಲಿ 3 ಮಂತ್ಸ್ ಫರ್ಮೆಂಟ್ ಮಾಡಿನೂ ನೀವು ಆ್ಯಸ್ ಎ ಗ್ರೋತ್ ಪ್ರಮೋಟರ್ ಕೊಡ್ಬೋದು. ನಾವು 6 ಮಂತ್ಸ್ ಫರ್ಮೆಂಟ್ ಮಾಡಿ ಆ್ಯಸ್ ಎ ಗ್ರೋತ್ ಪ್ರಮೋಟರ್ ಕೊಡ್ತೀವಿ. ಇವೊಂದು ಬೋನ್ಸೂ 50% ಡಿಕೆ ಆಗುತ್ತೆ ಒಳಗಡೆ, ಅಂದರೆ ಅಷ್ಟು ಹೀಟ್ ಇರುತ್ತೆ. ಬೋನ್ಸೂ ಡಿಕಂಪೋಸ್ ಆಗುತ್ತೆ ಒಳಗಡೆ. ಅದಾದಮೇಲೆ ನಾವು ಇದನ್ನೇನು ಮಾಡ್ತೀವಿ, ಚಿಕ್ಕ ಗಿಡ ಇದ್ದರೆ 1 ಲೀಟ್ರಿಗೆ 100 ಲೀಟ್ರ್ ಮಿಕ್ಸ್ ಮಾಡಿ ಕೊಡ್ತೀವಿ ವಾಟ್ರು. ದೊಡ್ಡ ಗಿಡ ಇದ್ದರೆ 1 ಲೀಟ್ರ್ ಲಿಕ್ವಿಡ್ಗೆ 50 ಲೀಟ್ರ್ ನೀರು ಮಿಕ್ಸ್ ಮಾಡಿ ಗಿಡಕ್ಕೆ ಕೊಡ್ತೀವಿ. ಗ್ರೋತ್ ಪ್ರಮೋಟ್ರ್ ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ. ಆ್ಯಪಲ್ ಟ್ರೀ ನೋಡ್ರಿ, ಇದು ಹೋಗಿದ್ದ ಅಲ್ಲಿ ಮುಂದೆ ಆದ ನೋಡ್ರಿ ಒಂದು ಆ್ಯಪಲ್ ಟ್ರೀ. ನಮ್ಮ ಕಡೆನೂ ಆ್ಯಪಲ್ ಟ್ರೀ ಆದಂತ ನನಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬೆಳೆಸ್ಲತ್ತಾರೆ ಈ ಫಾರ್ಮ್ನಾಗ. ಇದು ಎಷ್ಟಣ್ಣ? ಒಂದು ವರ್ಷ ಎಷ್ಟು ಬೇಕು ಇದನ್ನು ಬಿಡ್ಬೇಕಂದ್ರೆ? 2 ಇಯರ್ಸಿಗೆ ಸ್ಟಾರ್ಟ್ ಆಗುತ್ತೆ ಹೇಳಿ. ಇದು 1.5 ಇಯರ್ಸ್ ಅದ. ಓಕೆ. ಈ ಟ್ರೆಂಜನ್ಸ್ ಮಾಡೋ ಉದ್ದೇಶನ ಒನ್ ಟೈಮ್ ಏನೋ ನಮ್ಮ ಲ್ಯಾಂಡ್ ಈ ಟ್ರೆಂಚ್ ತುಂಬ ನೀರು ತುಂಬಿತ್ತಂದರೆ ಈ ಬರೀ 4 ಎಕರ್ಸಾಗೆ 10 lakh ಲೀಟ್ರ್ ವಾಟರ್ ಸ್ಟೋರ್ ಆಗುತ್ತೆ. 10 to 15 lakh ಲೀಟ್ರ್. ಒಂದು ಫಸ್ಟ್ ವಾಟರ್ ಸ್ಟೋರೇಜ್ ಆಗುತ್ತೆ. ಸಾಯಿಲ್ ಆಗಲಿ ಹೊರಗಡೆ ಹೋಗಬಾರ್ದು. ಓಕೆ. ನಮ್ಮ ಭೂಮಿಗೆ ಏನು ನೀರು ಬೀಳುತ್ತಲ್ಲ, ಅದು ನಮ್ಮ ಭೂಮಿ ಒಳಗಡೆ ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡ್ಬೇಕು. ಬಿಕಾಸ್ ನೀವು ಸರ್ವೆ ಮಾಡ್ಬೋದು, ಲಾಸ್ಟ್ 15 ಇಯರ್ಸಲ್ಲಿ ನೀವು ಬೋರ್ ಹಾಕ್ಸಂಗಿದ್ರೆ 50-100 ಫೀಟಲ್ಲಿ ಸಿಗ್ತಿತ್ತು. ಅಂದರೆ ನಮ್ಮ ಏರಿಯಾದಲ್ಲಿ ಕೆಲವೊಂದು ಕಡೆ ಅದು 500 ಫೀಟ್ ಇರ್ಬೋದು 15 ಇಯರ್ಸ್ ಬ್ಯಾಕು. ಲಾಸ್ಟ್ 10 ಇಯರ್ಸ್ ಬ್ಯಾಕಲ್ಲಿ ಬೋರ್ ಹಾಕ್ಸಂಗಿದ್ರೆ 200 ಫೀಟ್ ಮುಟ್ಟಿವೆ. ಈಗ ರೀಸೆಂಟಾಗಿ 300 ಫೀಟ್ ನಮ್ಮ ಏರಿಯಾದಲ್ಲೇ ಮುಟ್ಟದ. ಸೊ ಅಂದರೆ ಗ್ರೌಂಡ್ ವಾಟರ್ ರಿಚಾರ್ಜು ಮಾಡಬೇಕಲ್ಲ ನಾವು, ಹಂಗಾಗಿ ಈ ಟ್ರೆಂಚಸ್ ಮಾಡ್ತೀವಿ. ಒನ್ ಟೈಮ್ ಮಳೆ ಬಂದು ಟ್ರೆಂಚಸ್ ಫುಲ್ ತುಂಬಿದ್ರೆ 15 ಲಕ್ಷ ಲೀಟ್ರ್ ವಾಟ್ರು ಗ್ರೌಂಡ್ ವಾಟ್ರಿಗೆ ರಿಚಾರ್ಜ್ ಆಗುತ್ತೆ. ಅದು ಸೋಲಾರ್ ಒಂದು ಅಲ್ಲಿ ಕರೆಂಟಿಂದ ಅದ, ಒಂದು ಸೋಲಾರ್ದು. ಹಾಂ. ಇದು ಏನು ಎಲ್ಲದಕ್ಕೆ ಯೂಸ್ ಆಗುತ್ತಾ ಬೋರ್ ವಾಟರ್ ಎಲ್ಲದು? ಹಾಂ, ಒಟ್ಟು ಇದ್ರ ಸಲುವಾಗಿ, ವಾಟರ್ ಸಲುವಾಗಿ, ಮನೆ ಸಲುವಾಗಲ್ಲ. ಅದೇ ವಾಟರ್ ಸಲುವಾಗಿ. ಈ ವಾಟರ್ ಎಲ್ಲ ನೀವೇ ಬಿಡ್ತೀರಣ್ಣ ಯಾರಾದರೂ? ಇಲ್ಲ, ಎಲ್ಲ ಡ್ರಿಪ್ ಮಾಡಿಬಿಡ್ತೀವಲ್ಲ. ಹಾಂ ರೈಟ್. ಕಂಪ್ಲೀಟ್ ಎಲ್ಲ ಡ್ರಿಪ್ ಅದ. ನಾವು ಏನಿಲ್ಲ, ಜಸ್ಟ್ ಬಂದು ವಾಲ್ ತಿರ್ಸ್ಬೇಕು. ಇದು ಒಂಥರ ಬಳ್ಳಿ, ಇದು ವೀಡ್. ಇದಕ್ಕೆ ರೂಟ್ಸೇ ಇರಲ್ಲ. ಇಲ್ಲಿ ಲೋಕಲ್ ಇದ್ರಾಗ ಶಿವಂದು ಇದಂತ ಕರೀತಾರೆ ಇದಕ್ಕೆ. ಈ ವೀಡಿಗೆ ರೂಟ್ಸೇ ಇರಲ್ಲ, ಹಂಗೆ ಸುಮ್ಮನೆ ಸ್ಪ್ರೆಡ್ ಹಾಕ್ಕೊಂಡು ಹೋಗುತ್ತೆ. ಇದು ಆ್ಯಕ್ಚುಲಿ ಇದು ಬ್ರಿಂಜಾಲ್ ಇದಕ್ಕೆ ಭಾಳ ಬರ್ತಾವೆ. ಹೋಗಿ ಸೀದಾ ಆ ಟ್ರೀನೇ ಕವರ್ ಮಾಡಿ ಆ ಟ್ರೀನೇ ಸಾಯಿಸ್ಬಿಡ್ತದೆ. ಓಕೆ. ಡೇಂಜರಸ್ ವೀಡ್. ನೋಡಿದ ತಕ್ಷಣ ಕಿತ್ತಾಕ್ಬಿಡ್ಬೇಕು. ಅಣ್ಣ ಹೈಬ್ರಿಡ್ ಮೋಟ್ರು ಇನ್ ಕೇಸ್ ಕರೆಂಟ್ ಇದ್ರೆ ಕರೆಂಟಿಗೆ ಹಾಕೋಬಹುದು. ಓಕೆ. ಇಲ್ಲಿ ನೋಡಿ, 1 ಅಂತದಲ್ಲ, 1 ಅಂದ್ರೆ ಸೋಲಾರು. ಈಗ ನಮಗೆ ನೈಟ್ ಹೊತ್ತು ಬೇಕು ಅಂತಂದ್ರೆ ನಾವು 2 ಹಾಕೋಬೋದು ಇಫ್ ಇನ್ ಕೇಸ್ ಕರೆಂಟ್ ಇತ್ತಂದರೆ. ಓನ್ಲಿ ಸೋಲಾರ್ ಮೇಲಲ್ಲ, ಸೋಲಾರ್ ಇದ್ದಾಗ ಸೋಲಾರ್ ಮೇಲೆ. ಇಫ್ ಇನ್ ಕೇಸ್ ರೈನಿ ಸೀಸನ್ನಾಗ ಏನು ಮಾಡಬೇಕು ಅಂದರೆ ಕರೆಂಟ್ ಮೇಲೆ ಶಿಫ್ಟ್ ಮಾಡ್ಕೋಬೋದು. ವೆರೈಟೀಸ್ ಅವ ಹಣ್ಣುಗಳು. ನೀವು ನೋಡಿರಿ, ನಾವು ಒಕ್ಕಂತ ಕಾಣ್ತಿರ್ತಾವೆ ಅಲ್ಲಿ ಪರ್ಟಿಕ್ಯುಲರ್ ತೋರ್ಸೋಂಗಿಲ್ಲ, ಯಾಕಂದ್ರೆ ಭಾಳ ವೆರೈಟಿ ಅವ. ಇಲ್ಲಿ ದಾಳಿಂಬ್ರೆ ಹಣ್ಣು ಅವ, ಆ ಕಡೆ ಮಾವಿನ ಹಣ್ಣು ಅವ ತೋರಿಸಿದ್ನಲ್ಲಲ್ಲಿ. ಏನು ಮಾಡಿದ್ವಿ, ಇದಕ್ಕೂ ಪೆಸ್ಟಿಸೈಡ್ಸ್ ಭಾಳ ಬೇಕು. ಸೊ ಫಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತಾ ಅಷ್ಟು ಟ್ರೈ ಮಾಡಿದ್ವಿ. ಒಂದು 50% ದಾಳಿಂಬ್ರೆ ಹೋಗ್ಯಾವ. ಓಕೆ. ಎಷ್ಟು ಬರುತ್ತೋ ಅಷ್ಟರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈ ಥರ ಹಿಂಗೆ ಡಾಟ್ಸ್ ಬರುತ್ತಲ್ಲ, 50% ಚೆನ್ನಾಗಿರೋದು ನಾವು ಇಟ್ಕೊತೀವಿ. ಈ ಥರದ್ದು ಕೋಳಿಗೆ ಹಾಕ್ತೀವಿ. ಓಕೆ. ವೇಸ್ಟ್ ಅಂತೂ ಯಾವುದೂ ಆಗಲ್ಲ. ಇಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಬರುತ್ತೆ ಅಂತ ಅದು ನಾರ್ಮಲ್ ಮ್ಯಾಥಮೆಟಿಕ್ಸ್ ಇಲ್ಲಿ ವರ್ಕ್ ಆಗಲ್ಲ. ಓಕೆ. ಅಮೃತ್ ನೋನಿ ಗಿಡ ಅಡ್ವರ್ಟೈಸ್ನಾಗ ತೋರಿಸ್ತಿದ್ರಲ್ರಿ, ಅಮೃತ್ ನೋನಿ ಇದೆಲ್ಲ ಇದೆ ತಯಾರಾಗವು. ಇದು ಗೋಡಂಬಿ ಗಿಡನ? ಓಕೆ. ನುಗ್ಗೆನೂ ಭಾಳ ಬರ್ತಾವೆ. ನುಗ್ಗೆ ಇರೋದೇ ಒಂದು 50 ಗಿಡ ಅದಾವ ಅಷ್ಟೇ. ಓಕೆ. ಬಟ್ ಈಲ್ಡ್ ಭಾಳ ಬರ್ತವೆ. ಹೆಲ್ತಿಗೆ ಭಾಳ ಒಳ್ಳೇದು ನುಗ್ಗೆ. ಚಿಕ್ಕಣ್ಣ ಗಿಡ ಆಗ್ಯಾವ ನೋಡ್ರಿ. ಇದಕ್ಕೆ ಫ್ರೂಟ್ಸ್ ಅವ, ಇನ್ನೂ ಸ್ವಲ್ಪ ಬೆಳಿಬೇಕೇನು. ಇವು ರಾಮ್ ಫಲನಾ? ಇನ್ನೂ ಬೆಳೆದಿಲ್ಲ ಇವನು?
ಇದು ಇಲ್ಲ, ಸೀತಾಫಲ ಫಸ್ಟ್ ಬರ್ತದೆ. ಓಕೆ. ಸೀತಾಫಲ ಆದ್ಮೇಲೆ ರಾಮಫಲ ಸೀಸನ್, ರಾಮಫಲ ಆದ್ಮೇಲೆ ಲಕ್ಷ್ಮಣ. ಈಗ ದಸರಾ ಟೈಮಲ್ಲಿ ಸೀತಾಫಲ ಅದಾದ್ಮೇಲೆ ರಾಮಫಲ ಬರುತ್ತೆ, ಆಮೇಲೆ ಮತ್ತೆ ಸೀತಾಫಲ, ಲಕ್ಷ್ಮಣ ಫಲ. So please whatever. Please I want to reach 1 million.